ಒಂದು ದಿನ ಒಬ್ಬ ರಾಜ ಸಮುದ್ರದಲ್ಲಿ ಸೂರ್ಯ ನಮಸ್ಕಾರಕ್ಕಾಗಿ ಸ್ವಲ್ಪ ನೀರನ್ನ ಬೊಗಸೆಯಲ್ಲಿ ಎತ್ತುಕೊಂಡ. ಆಗ ಆತನ ಕೈಗೆ ಒಂದು ಪುಟ್ಟ ಮೀನು ಸಿಕ್ಕಿತು. ಆ ಮೀನು ದೊಡ್ಡ ಮೀನುಗಳಿಂದ ನನಗೆ ಅಪಾಯ ಇದೆ, ನನ್ನನ್ನು ರಕ್ಷಣೆ ಮಾಡಿ ಅಂತ ಬೇಡಿಕೊಳ್ತು. ರಾಜ ಅದನ್ನ ಒಂದು ಪುಟ್ಟ ಬಟ್ಟಲಿಗೆ ಹಾಕಿ ರಕ್ಷಿಸಿದ. ಆದರೆ ಮಾರನೇ ದಿನಕ್ಕೆ ಆ ಮೀನು ಬಟ್ಟಲಿಗಿಂತ ದೊಡ್ಡದಾಗಿ ಬೆಳೆದಿತ್ತು. ನಂತರ ಅದನ್ನ ಈಜುಕೊಳಕ್ಕೆ ಹಾಕಲಾಗಿತ್ತು. ಮರುದಿನ ಮತ್ತೆ ಮೀನು ಈಜುಕೊಳಕ್ಕಿಂತ ದೊಡ್ಡದಾಗಿತ್ತು. ಹೀಗಾಗಿ ಅದನ್ನು ರಾಜ ನದಿಗೆ ಹಾಕಿದ. ಆದರೆ ಮರುದಿನ ನದಿಗಿಂತಲೂ ದೊಡ್ಡದಾಗಿ ಮೀನು ಬೆಳೆದಿತ್ತು. ಆಗ ರಾಜನಿಗೆ ಇದು ಸಾಮಾನ್ಯ ಮೀನು ಅಲ್ಲ ಅನ್ನೋದು ಅರ್ಥವಾಗಿತ್ತು. ಹೌದು, ಅದೊಂದು ಸಾಮಾನ್ಯ ಮೀನಲ್ಲ, ಅದು ಭಗವಾನ್ ವಿಷ್ಣುವಿನ ಮೊಟ್ಟ ಮೊದಲ ಅವತಾರ, ಮತ್ಸ್ಯಾವತಾರವಾಗಿತ್ತು. ಹಾಗಿದ್ರೆ ಮುಂದೇನಾಯಿತು? ವಿಷ್ಣು ಮತ್ಸ್ಯಾವತಾರ ಧರಿಸಿದ್ದೇಕೆ ಅನ್ನೋ ಇಂಟ್ರೆಸ್ಟಿಂಗ್ ಕಥೆಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.